ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಗೌಡರ ಕುಟುಂಬ ಸ್ವಜಾತಿ ವಿರೋಧಿಯವರು ತಮ್ಮವರನ್ನೇ ಬೆಳೆಸಲಿಲ್ಲ, ಒಕ್ಕಲಿಗರನ್ನ ಬೆಳೆಸಿದೆ ಕಾಂಗ್ರೆಸ್ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕೆ ಈ ರೀತಿ ಹೇಳಿದ್ರು ನೋಡೋಣ ಬನ್ನಿ. ಸಾಮಾಜಿಕ ದಿನದ ಆಚರಣೆಯ ಅಂಗವಾಗಿ ಪತ್ರಿಕೆಯೊಂದಕ್ಕೆ ನಾನು ಬರೆದಿದ್ದ ಲೇಖನ ರಾಜ್ಯದ ರಾಜಕೀಯ ವಲಯದಲ್ಲಿ ಬಹುಮುಖಿ ಚರ್ಚೆಗೆ ಒಳಗಾಗಿದೆ. ಅಂದ್ರೆ ಸಾಮಾಜಿಕ ನ್ಯಾಯದ ಪರವಾಗಿ ನನ್ನ ನಿಲುವು ಅಚಲ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಇದೇ ವಿಚಾರವಾಗಿ ನಾನು ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವ ಒಂದು ಪ್ರತಿಕ್ರಿಯೆ ಓದಿ ಆಶ್ಚರ್ಯವಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಗಾಗಿ ಜಾತಿ ಎಳೆದು ತಂದಿದ್ದಾರೆ ಎಂಬ ಅವರ ಆರೋಪವನ್ನ ತಮಾಷೆಯಾಗಿ ನಾನು ಸ್ವೀಕರಿಸಿದ್ದೇನೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಅವರು ಮತ್ತವರ ತಂದೆ ಎಚ್.ಡಿ. ದೇವೇಗೌಡ ಅವರು ಸ್ವಜಾತಿ ವಿರೋಧಿಗಳು ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ತಮ್ಮ ಲೇಖನ ಹಾಗೂ ಅದರ ಮೇಲಿನ ಚರ್ಚೆ ಆರೋಪ ಕುರಿತು ಎಕ್ಸ್ ಪೋಸ್ಟ್ ನಲ್ಲಿ ಸ್ಪಷ್ಟಪಡಿಸುವ ಅವರು, ನೀರು ನಿಂತಲ್ಲಿಯೇ ನಿಂತು ಒಂದು ಮಡುಗಟ್ಟಿ ಹೋದರೆ ಕೆಸರಾಗುತ್ತದೆ, ಅರಿಯುತ್ತಿದ್ರೆ ಕೂಡ ಅದು ತಿಳಿಯಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಸಾಮಾಜಿಕ ವ್ಯವಸ್ಥೆ ಕೂಡ ಹಾಗೆಯೇ ಒಂದು ಪಟ್ಟ ಭದ್ರವಾಗಿ ಉಳಿಯದೆ ಚಲನಶೀಲತೆ ಪಡೆದುಕೊಂಡ್ರೆ ಅದು ಜನಪರ ಪರಿವರ್ತನೆಯಾಗುತ್ತೆ. ಈ ದೃಷ್ಟಿಯಿಂದ ನನ್ನ ಲೇಖನದ ಒಂದು ಬಗೆಗಿನ ಚರ್ಚೆಯನ್ನು ನಾನು ಸ್ವಾಗತಿಸ್ತೀನಿ ಅಂತ ತಿಳಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ನಾನು ಇದೇ ಮೊದಲ ಬಾರಿಗೆ ಮಾತನಾಡಿಲ್ಲ. ನನ್ನ 4 ದಶಕಗಳ ರಾಜಕೀಯ ಜೀವನವನ್ನು ನೀವು ನೋಡ್ತಾ ಬಂದವರಿಗೆ ಇದು ಗೊತ್ತಿರುತ್ತೆ. ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ, ನಾವು ಸಾಮಾಜಿಕ ನ್ಯಾಯದ ಪರವಾಗಿ ನನ್ನ ನಿಲುವು ಇದ್ದೇ ಇರುತ್ತೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಹಾಗೆ ನಮ್ಮಲ್ಲಿನ ಒಂದು ಈ ಜಾತಿ ವ್ಯವಸ್ಥೆ ಬಗ್ಗೆ ನನ್ನನ್ನು ಟೀಕಿಸುತ್ತಿರುವ ರಾಜಕಾರಣಿಗಳಿಂದ ಅಂದ್ರೆ ಅವ್ರಿಗಿಂತ ಹೆಚ್ಚಿನ ಸ್ಪಷ್ಟತೆ ನನಗಿದೆ. ನಾನು ಆ ಬಗ್ಗೆ ಒಂದು ಸಾರ್ವಜನಿಕ ಸಂವಾದಕ್ಕೆ ಸಿದ್ಧವಾಗಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರು ಏನಿದ್ದಾರೆ ಅವರು ಸ್ವಜಾತಿ ವಿರೋಧಿಗಳು. ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಅವರ ಪೂಜ್ಯ ತಂದೆಯವರಾದ ಎಚ್.ಡಿ. ದೇವೇಗೌಡರು ಖಂಡಿತ ಜಾತಿವಾದಿಗಳಲ್ಲ, ಅವರು ಸ್ವಜಾತಿ ವಿರೋಧಿಗಳು. ಅದಕ್ಕಿಂತಲೂ ಮುಖ್ಯವಾಗಿ ನೋಡೋದಾದ್ರೆ ಕುಟುಂಬವಾದಿಗಳು. ಇವರಿಗೆ ತಮ್ಮ ಜಾತಿ ಒಂದು ವೋಟ್ ಬ್ಯಾಂಕ್ ಅಷ್ಟೇ. ತಂದೆ ಮಕ್ಕಳು ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ರಾಜಕೀಯ ಕ್ಷೇತ್ರದಲ್ಲಿ ಉಳಿದವರನ್ನ ಬಿಟ್ಟು ಬಿಡಿ. ಸ್ವಜಾತಿ ನಾಯಕರನ್ನು ಕೂಡ ಬೆಳೆಯದಂತೆ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಬಂದವರು. ಹಿಂದೆ ಅಂದ್ರೆ ಇಂದು ಅಥವಾ ಮುಂದೆ ಆಗಿರ್ಬೋದು ಈ ಜಾತ್ಯತೀತ ಜನತಾದಳದ ಒಂದು ತುತ್ತ ತುದಿಯ ನಾಯಕರು ಗೌಡರ ಕುಟುಂಬದವರೇ ಆಗಿರುತ್ತಾರೆ ಅನ್ನೋದು ಸತ್ಯ ಅಂತ ಎನ್ನುವುದು ಸತ್ಯ ಅಂತ ದೂರುತ್ತಾರೆ. ಅಂದ್ರೆ ಆ ಒಂದು ಕುಟುಂಬದವರೇ ಆ ಒಂದು ಪಕ್ಷದ ಸೀನಿಯರ್ ಆಗಿ ಉಳ್ಕೋತಾರೆ ಅನ್ನೋದು ಅವರು ಮಾತಾಗಿದೆ. ಎಷ್ಟು ಒಂದು ಒಕ್ಕಲಿಗ ನಾಯಕರನ್ನ ಬೆಳೆಸಿದ್ದಾರೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಚ್.ಡಿ. ದೇವೇಗೌಡರು ಎಷ್ಟು ಮಂದಿ ಒಕ್ಕಲಿಗರ ನಾಯಕರನ್ನ ಬೆಳೆಸಿದ್ದಾರೆ ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಬೆಳೆಸಿದ್ದಾರೆ. ವಿನಯಪೂರ್ವಕವಾಗಿ ಕೇಳಬಯಸುವೆ, ಹಾಸನದ ಪುಟ್ಟಸ್ವಾಮಿ ಗೌಡ ಇರ್ಬೋದು ಅಥವಾ CS ಪುಟ್ಟೇಗೌಡ ಇರ್ಬೋದು, ಜವರೇಗೌಡ, ಈಗ ಅನೇಕ ಜನಗಳನ್ನ ಅವರು ತುಳಿತಾ ಬಂದಿದ್ದಾರೆ ಅಂತಾನೆ ತಿಳಿಸಿದ್ದಾರೆ. ಇನ್ನು ಹಾಗೆ ಒಕ್ಕಲಿಗರ ನಾಯಕರನ್ನ ಬೆಳೆಸಿದೆ ಕಾಂಗ್ರೆಸ್ ಅಂತ ಕೂಡ ಅವರು ತಿರುಗೇಟು ಕೊಟ್ಟಿದ್ದಾರೆ. ಒಕ್ಕಲಿಗರ ನಾಯಕರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಮಾತ್ರ ಅವ್ರನ್ನ ಬೆಳೆಸಿದೆ. ಈ ಹಿಂದೆ ಕೆಂಗಲ್ ಹನುಮಂತಯ್ಯವರಿಂದ ಹಿಡಿದು SM ಕೃಷ್ಣ ಅವರಿಗೆ ನೂರಾರು ಒಕ್ಕಲಿಗರ ನಾಯಕರನ್ನ ಬೆಳೆಸಿದೆ. ದೇವೇಗೌಡರಿಂದ ಮೋಸಕ್ಕೊಳಗಾದ ನಾಯಕರಿಗೆ ಅವಕಾಶ ನೀಡಿ ರಾಜಕೀಯವಾಗಿ ಬೆಳೆಸುತ್ತಾ ಬಂದಿರೋದು ಕಾಂಗ್ರೆಸ್ ಪಕ್ಷ ಅಂತ ಅವರು ಕಿಡಿಕಾರಿದ್ದಾರೆ. ಓಕೆನಾ, ಒಟ್ಟಾರೆ ಅವರನ್ನ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ನಿಂದಲೇ CM ಆಗ್ತಾರೆ ಅಂತ ಭವಿಷ್ಯ ಕೂಡ ನುಡಿದಿದ್ದಾರೆ. ಅಂದ್ರೆ ಜಾತಿಯಿಂದ ಮಾತ್ರವಲ್ಲ, ಅರ್ಹತೆಯಿಂದ ಅಂದ್ರೆ ಬಲದಿಂದಲೇ ಮುಖ್ಯಮಂತ್ರಿ ಆಗುವಂತಹ ದಲಿತ ಸಮುದಾಯದ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವರು ಯಾರಿಗೆ ಟಾಂಗ್ ಕೊಡ್ತಿದ್ದಾರೆ ಅಥವಾ ಯಾರು ಮುಖ್ಯಮಂತ್ರಿ ಆಗಲು ಬಯಸ್ತಿದ್ದಾರೆ ಅನ್ನೋದೇ ಇಲ್ಲಿ ಒಂದು ಉಳ್ಕೊಂಡಿರೋ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮುಂದೊಂದು ದಿನ ದಲಿತ ಸಮುದಾಯದಿಂದನೇ ಯಾರಾದರೂ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದು ವಿಶ್ವಾಸಪೂರ್ವಕವಾಗಿ ನಾನು ಹೇಳಬಲ್ಲೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಇಂಥದ್ದೊಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿರುವ ಸ್ಥಿತಿಯಲ್ಲಿ ರಾಜ್ಯದ JDS ಇಲ್ಲವೇ ಇಲ್ಲ, ಬಿಜೆಪಿ ಇದೆಯಾ? ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ JDS ಗಳಿರುವ ವ್ಯತ್ಯಾಸ. ಆದ್ದರಿಂದ ನನ್ನ ಈ ವಿರುದ್ಧ ಜಾತಿ ರಾಜಕೀಯದ ಆರೋಪ ಮಾಡುತ್ತಿರುವ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹಾರೈಸ್ತೇನೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? JDS ಇಲ್ಲಿ ಅವರ ಒಂದು ಫ್ಯಾಮಿಲಿಗೋಸ್ಕರ ರಾಜಕೀಯನ ಬಳಸ್ಕೊಳ್ತಿದಾರಾ ಅಥವಾ ಜನಗಳನ್ನ ಬಳಸ್ಕೊಳ್ತಿದಾರಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.